ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಮುಖ್ಯಮಂತ್ರಿ ಪರಿಹಾರ ನಿಧಿ ವಿತರಣೆಯಲ್ಲಿ ದಾಖಲೆ ಬರೆದ ಸಚಿವ ಮಂಕಾಳು ವೈದ್ಯ. ಇಷ್ಟರಲ್ಲೇ 2 ಕೋಟಿಗೂ ಅಧಿಕ ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನು ಸಾರ್ವಜನಿಕರಿಗೆ ಒದಗಿಸಿದ ಸಚಿವ ಮಂಕಾಳು ವೈದ್ಯ. ಉತ್ತರ ಕನ್ನಡ ಉಸ್ತುವಾರಿ ಸಚಿವರು, ಮೀನುಗಾರಿಕಾ ಹಾಗೂ ಬಂದರು ಒಳನಾಡು ಸಚಿವರು ಆದಂಥ ಮಂಕಾಳು ವೈದ್ಯರು ಇಷ್ಟರಲ್ಲೇ 2 ಕೋಟಿಗೂ ಅಧಿಕ ಪ್ರಮಾಣದ ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನು ಸಂತ್ರಸ್ತರಿಗೆ ವಿತರಣೆ ಮಾಡಿರುವ ಬಗ್ಗೆ ವರದಿಯಾಗಿದೆ. ಹೌದು ವೀಕ್ಷಕರೇ, ಸಚಿವ ಮಂಕಾಳು ವೈದ್ಯರು ತನ್ನ ಕ್ಷೇತ್ರಕ್ಕೆ ಅನುದಾನವನ್ನು ತರುವಲ್ಲಿ ಎತ್ತಿದ ಕೈ ಎಂದರೆ ತಪ್ಪಿಲ್ಲ. ಹಿಂದೆ ಇವರು ಸ್ವತಂತ್ರರಾಗಿ ಆಯ್ಕೆಯಾಗಿ ಶಾಸಕರಾಗಿದ್ದಾಗ ತನ್ನ ಕ್ಷೇತ್ರಕ್ಕೆ 1000 ಕೋಟಿಗಳಷ್ಟು ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದರು. ಅಂದು ಕೂಡ ವೈದ್ಯರು ಅನಾರೋಗ್ಯ ಮತ್ತು ಸಂಕಷ್ಟದಲ್ಲಿದ್ದವರಿಗೆ ಕೋಟಿಗಟ್ಟಲೆ ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನು ವಿತರಿಸುವಲ್ಲಿ ಯಶಸ್ವಿಯಾಗಿದ್ದರು. ಅಂದು ಅನೇಕ ಫಲಾನುಭವಿಗಳು ವೈದ್ಯರ ಈ ಕಾರ್ಯಕ್ಕೆ ಜೈಕಾರವನ್ನು ಹಾಕಿದ್ದರು ಎಂದರೆ ತಪ್ಪಾಗಲಿಕ್ಕಿಲ್ಲ. ಇದು ಅಂದು ವೈದ್ಯರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಮಾಡಿದ ಅವರ ಕಾರ್ಯವಾಗಿತ್ತು. ಆದರೆ ಇಂದು ಕೂಡ ತನ್ನ ಕ್ಷೇತ್ರಕ್ಕೆ ವೈದ್ಯರು ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನು ತರುವುದರಲ್ಲಿ ನಿಸ್ಸೀಮರು ಹಾಗೂ ಒಂದು ಹೆಜ್ಜೆ ಮುಂದಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಸಚಿವ ಮಂಕಾಳು ವೈದ್ಯರು 2 ಕೋಟಿಗೂ ಅಧಿಕ ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನು ಸಂತ್ರಸ್ತರಿಗೆ ವಿತರಿಸಿದ್ದಾರೆ. ಈ 2 ಕೋಟಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ 1 ಕೋಟಿಗೂ ಅಧಿಕ ಮುಖ್ಯಮಂತ್ರಿ ಪರಿಹಾರವನ್ನು ಅನಾರೋಗ್ಯ ಪೀಡಿತರಿಗೆ ಹಾಗೂ ದೀನ ದಲಿತರಿಗೆ ಒದಗಿಸಿರುತ್ತಾರೆ. ಹಾಗೆಯೇ 1 ಕೋಟಿಯಷ್ಟು ಅನುದಾನವನ್ನು ಗಂಗೊಳ್ಳಿಯಲ್ಲಿ ನಡೆದ ದೋಣಿ ದುರಂತದ ಸಂತ್ರಸ್ತರಿಗೆ ಒದಗಿಸಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಒಟ್ಟಾರೆ ಸಚಿವ ಮಂಕಾಳು ವೈದ್ಯರು ತನ್ನ ಕ್ಷೇತ್ರಕ್ಕೆ ಸರ್ಕಾರದ ಅನುದಾನವನ್ನು ಬಿಡುಗಡೆಗೊಳಿಸುವಲ್ಲಿ ದಾಖಲೆಯನ್ನೇ ಬರೆದಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಹೌದು ವೀಕ್ಷಕರೇ, ಇನ್ನು ಮುಂದೆಯೂ ಕೂಡ ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಚಿವ ಮಂಕಾಳು ವೈದ್ಯರು ಕೋಟಿಗಟ್ಟಲೆ ಅನುದಾನವನ್ನು ತರಲಿದ್ದಾರೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.